ನಗರದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 218ನೇ ಫಲಪುಷ್ಪ ಪ್ರದರ್ಶನದ ಸಂಭ್ರಮ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಸಜ್ಜಾಗಿದೆ ಅಂತ. ಇವತ್ತು ಬೆಳಗ್ಗೆ CM ಸಿದ್ದರಾಮಯ್ಯ ಅವರಿಂದ ಫಲಪುಷ್ಪ ಪ್ರದರ್ಶನ ಅಂದರೆ 218ನೇ ಫಲಪುಷ್ಪ ಪ್ರದರ್ಶನಕ್ಕೆ ಲಾಲ್ಬಾಗ್ನಲ್ಲಿ ಚಾಲನೆ ಕೂಡ ಸಿಕ್ಕಿದೆ. ಈಗಾಗಲೇ ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ. ಈ ಬಾರಿಯ ವಿಶೇಷವಾಗಿ ನೀವು ನೋಡ್ತಾ ಇರ್ಬೋದು ಈ ಬಾರಿಯ ಥೀಮ್ ಏನು ಅಂತಂದರೆ ಈ ಬಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರವರಿಗೆ ಗೌರವ ಸಲ್ಲಿಸುವಂತಹ ಕೆಲಸ ಮತ್ತು ಅವರ ಐತಿಹಾಸಿಕ ಜೀವನ ನಡೆಸಿರುವಂಥದ್ದಿರ್ಬೋದು ಅಥವಾ ಅವರ ಹೋರಾಟಗಳಿರ್ಬೋದು, ಅವರ ಸಾಧನೆಗಳಿರ್ಬೋದು, ಅವುಗಳನ್ನು ಸಂಪೂರ್ಣವಾಗಿ ಹೂಗಳ ಮೂಲಕ ರಚನೆ ಮಾಡುವಂತಹ ಕೆಲಸವನ್ನ ಇವತ್ತು ಲಾಲ್ಬಾಗ್ನಲ್ಲಿ ಮಾಡಲಾಗಿದೆ. ವಿಶೇಷವಾಗಿ ಪ್ರತಿ ವರ್ಷವೂ 2 ಬಾರಿ ಲಾಲ್ಬಾಗ್ನಲ್ಲಿ ಅಂದರೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಸಾಗುತ್ತೆ. ಅದೇ ರೀತಿ ಈ ವರ್ಷವೂ ಕೂಡ ವಿಶೇಷವಾದ ಥೀಮ್ನ ಮೂಲಕ ಫಲಪುಷ್ಪ ಪ್ರದರ್ಶನಕ್ಕೆ ತಯಾರಿ ಮತ್ತು ಚಾಲನೆ ಕೂಡ ಈಗಾಗಲೇ ನೀಡಿರುವಂಥದ್ದು. 2ನೇ ಯುದ್ಧದಲ್ಲಿ ಚೆನ್ನಮ್ಮನ ಸೆರೆ ಹೇಗಾಯಿತು, ರಾಯಣ್ಣ ಮತ್ತು ಚೆನ್ನಮ್ಮ ನಂಟು ಯಾವ ರೀತಿಯಾಗಿತ್ತು, ಮತ್ತು ರಾಯಣ್ಣನಿಗೆ ನ್ಯಾಯಾಲಯದಲ್ಲಿ ಯಾವ ರೀತಿಯಾಗಿ ಶಿಕ್ಷೆ ಒಳಗಾಗ್ತಾರೆ, ಹಾಗೆ ರಾಯಣ್ಣನ ಹುಟ್ಟು ಹೇಗಿತ್ತು, ಸ್ವಾತಂತ್ರ್ಯ ಹೋರಾಟ ಯಾವ ರೀತಿಯಾಗಿತ್ತು, ಕಂಪ್ಲೀಟ್ ಬ್ರಿಟಿಷರ ವಿರುದ್ಧ ರಾಯಣ್ಣನ ವೀರಾವೇಶ ಹೋರಾಟ ಹೇಗಿತ್ತು, ಚೆನ್ನಮ್ಮನವರ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೋರಾಟ ಯಾವ ರೀತಿಯಾಗಿತ್ತು, ಅವರ ಇತಿಹಾಸ ಏನು, ಅವರ ವಿಶೇಷವಾಗಿ ಬ್ರಿಟಿಷರೊಂದಿಗೆ ಹೋರಾಡಿದ ರೀತಿ ನೀತಿಗಳು ಯಾವುದು, ಇದನ್ನೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಇವತ್ತಿನ ಫಲಪುಷ್ಪ ಪ್ರದರ್ಶನದಲ್ಲಿ ತೋರಿಸಲಾಗ್ತಾ ಇದೆ. ಹಾಗೆ ಇದು 218ನೇ ಫಲಪುಷ್ಪ ಪ್ರದರ್ಶನ ಆಗಿದ್ದು ಕಂಪ್ಲೀಟ್ ಲಾಲ್ಬಾಗ್ನಲ್ಲಿ ಪುಷ್ಪಗಳಿಂದ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಿದ್ದು ಕಂಪ್ಲೀಟ್ ಪುಷ್ಪಗಳಿಂದಲೇ ಇವುಗಳಿಗೆ ರಚನೆಯನ್ನ ಮಾಡಲಾಗಿದೆ. ಕಿತ್ತೂರು ಕೋಟೆ ಇರ್ಬೋದು ಅಥವಾ ಚೆನ್ನಮ್ಮ ಐಕ್ಯವಾದಂತಹ ಐಕ್ಯದ ಸ್ಥಳವನ್ನಿರ್ಬೋದು, ಪ್ರತಿಯೊಂದನ್ನು ಕೂಡ ವಿಶೇಷವಾದ ಬೇರೆ ಬೇರೆ ಪುಷ್ಪಗಳಿಂದ ಸಿದ್ಧಪಡಿಸಲಾಗಿದೆ. ಹಾಗೆಯೇ ಈ ಬಾರಿ ವಿಶೇಷವಾಗಿ ನೀವು ನೋಡ್ತಾ ಇರ್ಬೋದು 36 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಈ ಫಲಪುಷ್ಪ ಪ್ರದರ್ಶನಕ್ಕೆ ಬಳಕೆ ಮಾಡಲಾಗಿದೆ. ಜೊತೆಗೆ ವಿಶೇಷವಾಗಿ ಪ್ರತಿ ವರ್ಷವೂ 2 ಬಾರಿ ನಡೆಯುವಂತಹ ಈ ಫಲಪುಷ್ಪ ಪ್ರದರ್ಶನ ಸುಮಾರು 12 ದಿನಗಳ ತನಕ ಇವತ್ತು ಅಂದರೆ ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ವಿಶೇಷವಾಗಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರವರ ವಿಶೇಷವಾದಂತಹ ಥೀಮ್ನ ಮೂಲಕ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದಂತಹ ತೋಟಗಾರಿಕೆ ಇಲಾಖೆ ಮತ್ತು ಲಾಲ್ಬಾಗ್ನ ಇಲಾಖೆ ಇರ್ಬೋದು, ಈಗ ಸುಮಾರು 12 ದಿನಗಳ ಕಾಲ ತನಕ ಈ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಜೊತೆಗೆ ಈ ಫಲಪುಷ್ಪ ಪ್ರದರ್ಶನಕ್ಕೆ ವಿಶೇಷವಾಗಿ CM ಸಿದ್ದರಾಮಯ್ಯ ಹಾಗೂ ಸಚಿವರು ರಾಮಲಿಂಗಾರೆಡ್ಡಿ ಇರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ SS ಮಲ್ಲಿಕಾರ್ಜುನ ಅವರಿರ್ಬೋದು, ಹಾಗೆ ಹಲವು ಶಾಸಕರಿರ್ಬೋದು ಅಥವಾ ವಚನಾನಂದ ಸ್ವಾಮೀಜಿ ಅವರು ಕೂಡ ಇದಕ್ಕೆ ಭಾಗಿಯಾಗಿರುವಂಥದ್ದು. ಹಾಗೆ ಜೊತೆಗೆ ವೀರ ಮಹಿಳೆಯರು ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ವೀರ ಮಹಿಳೆಯರು ಸಾಕಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು. ಅವರನ್ನು ಕೂಡ ಪ್ರತಿಬಿಂಬಗಳನ್ನು ಕೂಡ ಇಟ್ಟು ಅವರ ವಿಶೇಷತೆಗಳ ಬಗ್ಗೆ ಕೂಡ ಬೋರ್ಡ್ನ ಮೂಲಕ ಅದನ್ನ ರಚಿಸಿ ಅದನ್ನ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಕೂಡ ಹಾಕುವಂತ ಕೆಲಸ ಕೂಡ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಈಗ ಚೆನ್ನಮ್ಮ ಐಕ್ಯ ಆದಂತಹ ಸ್ಥಳ ಬೈಲಹೊಂಗಲವನ್ನ ಕಂಪ್ಲೀಟ್ ಆಗಿ ಸಸ್ಯಕಾಶಿಯಲ್ಲಿ ತಂದಿರಿಸಿರುವಂಥದ್ದು. ಕಂಪ್ಲೀಟ್ ಕಿತ್ತೂರಿನ ಸಾಮ್ರಾಜ್ಯ ಯಾವ ರೀತಿಯಾಗಿತ್ತು, ಮತ್ತೆ ಕಿತ್ತೂರಿನ ಕೋಟೆ ಯಾವ ರೀತಿಯಾಗಿತ್ತು, ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟ ಯಾವ ರೀತಿಯಾಗಿತ್ತು, ಸಂಗೊಳ್ಳಿ ರಾಯಣ್ಣರ ಪರಿಶ್ರಮ ಯಾವ ರೀತಿಯಾಗಿತ್ತು, ಸ್ವಾತಂತ್ರ್ಯಕ್ಕಾಗಿ ಅವರ ಹೋರಾಟ ಏನಾಗಿತ್ತು, ಅವುಗಳನ್ನು ಸಂಪೂರ್ಣವಾಗಿ ಲಾಲ್ಬಾಗ್ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಿರ್ಮಿಸುವಂತಹ ಕೆಲಸವನ್ನ ಈಗಾಗಲೇ ತೋಟಗಾರಿಕೆ ಇಲಾಖೆ ಸಂಪೂರ್ಣವಾಗಿ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಶ್ರಾವಣ ಪ್ರಾರಂಭ ಆಗಿತ್ತು. ಜೊತೆಗೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷವಾಗಿ ರಾಯಣ್ಣ ಹಾಗೂ ಅಂದರೆ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನವರ ವಿಶೇಷತೆಗಳನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಹೂಗಳನ್ನು ತರಿಸಿ ಸುಮಾರು 36 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಕೆ ಮಾಡಿ ಈ ಬಾರಿಯ ವಿಶೇಷವಾದ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿರುವಂಥದ್ದು. ಸುಮಾರು 12 ದಿನಗಳ ಕಾಲ ನಡೆಯುವಂತಹ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಶೀತ ವಲಯದಲ್ಲಿ ಬೆಳೆದಂತಹ ಹೂಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಿಭಿನ್ನವಾದ ಹೂಗಳು ಅಂದರೆ ನಮ್ಮ ರಾಜ್ಯಕ್ಕೆ ಪರಿಚಯವೂ ಕೂಡ ಇರದಂತಹ ಬೇರೆ ಬೇರೆ ರಾಜ್ಯದಲ್ಲಿ ಮಾತ್ರ ಬೆಳೆಯಲ್ಪಡುವಂತಹ ವಿಶೇಷವಾದಂತಹ ವಿಭಿನ್ನವಾದಂತಹ ಹೂಗಳನ್ನು ಕೂಡ ಇಲ್ಲಿ ತಂದು ಬಳಸಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಚೆನ್ನಮ್ಮನ ಜೊತೆಯಾಗಿ ಬೇರೆ ಬೇರೆ ಕರ್ನಾಟಕದ ವೀರ ವನಿತೆಯರ ಪ್ರತಿಬಿಂಬಗಳನ್ನು
ಇಲ್ಲಿ ನಿರ್ಮಿಸುವಂತಹ ಕೆಲಸ ಆಗಿರುವಂಥದ್ದು. ರಾಣಿ ಬೆಳವಾಡಿ ಮಲ್ಲಮ್ಮ ಇರ್ಬೋದು, ರಾಣಿ ಅಬ್ಬಕ್ಕ ದೇವಿ ಇರ್ಬೋದು, ರಾಣಿ ಚನ್ನಭೈರದೇವಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಅಥವಾ ರಾಣಿ ಕೆಳೂರು ಚೆನ್ನಮ್ಮ ಇರ್ಬೋದು, ಹಾಗೆಯೇ ಒನಕೆ ಓಬವ್ವ ಇರ್ಬೋದು, ಇವರ ಸಂಪೂರ್ಣವಾದ ಪ್ರತಿಮೆಯನ್ನ ಇಲ್ಲಿ ನಿರ್ಮಿಸಿ ಹಾಗೆ ಅವರ ವಿಶೇಷತೆ, ಅವರ ಹೋರಾಟ ಮತ್ತು ಅವರ ಜೀವನ ಚರಿತ್ರೆಗಳನ್ನ ಕೂಡ ಇಲ್ಲಿ ಬೋರ್ಡ್ನ ಮೂಲಕ ಜನರಿಗೆ ತಿಳುವಳಿಕೆ ಪಡಿಸುವಂತಹ ಕೆಲಸವನ್ನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಮಾಡಿರುವಂಥದ್ದು. ಇನ್ನು ಈ ಹೂಗಳು ವಿಶೇಷತೆಯನ್ನ, ಫಲಪುಷ್ಪ ಪ್ರದರ್ಶನವನ್ನ ವಿಶೇಷವಾಗಿ ವಿಜೃಂಭಣೆಯಿಂದ ಇವತ್ತು ಚಾಲನೆ ನೀಡಿದ್ದು ಸುಮಾರು 12 ದಿನಗಳ ಕಾಲ ಈ ಫಲಪುಷ್ಪ ಪ್ರದರ್ಶನ ಇರಲಿದೆ. ಹಾಗೆ ನೀವು ಕೂಡ ಇದಕ್ಕೆ ಭೇಟಿ ನೀಡಿ ವಿಶೇಷವಾದ ಹೂಗಳು ಮತ್ತು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರ ವಿಶೇಷತೆ ಮತ್ತು ಹೋರಾಟ ದಿನಗಳನ್ನ ನೀವು ಕೂಡ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶಮ್ಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.